ಸಿದ್ದರಾಮಯ್ಯನವರಿಗೆ ಅರುಳೋ ಮರುಳೋ ಗೊತ್ತಾಗ್ತಾ ಇಲ್ಲ. ಹಲವು ಬಾರಿ ತಮ್ಮ ಪಕ್ಷದ ವಿರುದ್ಧನೇ ವಾಗ್ದಾಳಿಯನ್ನ ನಡೆಸ್ತಾರೆ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ವಿದ್ಯುತ್ ಫ್ರೀ ಅಂದ್ರು, ಆದ್ರೆ ಕರೆಂಟೇ ಇಲ್ಲ. ಬಸ್ ಫ್ರೀ ಅಂದ್ರು, 3 ಡಕೋಟಾ ಬಸ್ ಅನ್ನ ಓಡಿಸ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹರಿಹಾಯ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ ವಿರುದ್ಧ ಮೈತ್ರಿ ನಾಯಕರು ದಿನದಿಂದ ದಿನಕ್ಕೆ ಬರೀ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದೇ ಆಗ್ತಾ ಇದೆ. ಈಗ ಮನೆಯಷ್ಟೇ ಶ್ರೀ ಕುಮಾರಸ್ವಾಮಿ ಅವರ ಹೇಳಿಕೆ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದರ ನಡುವೇನೆ ಬಿಜೆಪಿ ಸಂಸದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅರುಳೋ ಮರುಳೋ ಎನ್ನುವಂತಾಗೋಗ್ಬಿಟ್ಟಿದೆ. ಎಷ್ಟೋ ಸಾರಿ ತಮ್ಮ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ವಾಗ್ದಾಳಿಯನ್ನ ನಡೆಸಿಬಿಟ್ಟಿದ್ದಾರೆ. ಅವ್ರಿಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕರೆಂಟ್ ಫ್ರೀ ಅಂತ ಅಂದ್ರು, 200 ಯೂನಿಟ್ ವಿದ್ಯುತ್ ಫ್ರೀ ಅಂತಂದ್ರು, ಆದ್ರೆ ಕರೆಂಟೇ ಇಲ್ಲ, ಕರೆಂಟೇ ಕೊಡ್ತಾ ಇಲ್ಲ. ಯಾವಾಗಂದ್ರೆ ಅವಾಗೆ ಫ್ಯೂಸ್ ತೆಗಿತಾರೆ, ಕರೆಂಟ್ ತೆಗಿತಾರೆ. ಇದಕ್ಕೇನು ಹೇಳ್ಬೇಕು ನಾವು? ಅದಾದ್ಮೇಲೆ ನಾರಿ ಶಕ್ತಿ ಅಂದ್ರೆ ಬಸ್ ಫ್ರೀ ಅಂದ್ರು, 3 ಡಕೋಟಾ ಬಸ್ ಬಿಟ್ಟು ಓಡಿಸ್ತಾ ಇದ್ದಾರೆ. ಏನ್ ಹೇಳೋದು ಈ ಗ್ಯಾರಂಟಿಗಳಿಗೆ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮುನಿಸ್ವಾಮಿ ವಾಗ್ದಾಳಿಯನ್ನ ನಡೆಸಿರೋದು. ಸಿದ್ದರಾಮಯ್ಯನವರಿಗೆ 60 ಆಯ್ತು, ಅರುಳು ಮರುಳು ಅನ್ನುವಂತಾಗಿದೆ. ಈಗಾಗಲೇ ನಾವು ಕೂಡ ಗಮನಿಸಿದ್ದೀವಿ, ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿಗೆ ಒಂದು ವಾಗ್ದಾಳಿಯನ್ನ ನಡೆಸುವಂತಹ ಬರದಲ್ಲಿ ಸ್ವಪಕ್ಷ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಅನ್ನುವಂತಹ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ಅಂತಹ ಸಂದರ್ಭಗಳನ್ನ ನೆನೆಸಿ ಈಗ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಅರುಳೋ ಮರುಳೋ ಗೊತ್ತಾಗ್ತಾ ಇಲ್ಲ, ಹಲವು ಬಾರಿ ತಮ್ಮ ಪಕ್ಷವನ್ನೇ ಬೈಕೊಂಡಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದಿಲ್ಲ, ಕ್ಯಾಂಡಿಡೇಟ್ ಮಾತಾಡಕ್ ಬಂದಿಲ್ಲ, ಅದ್ ಕೊಟ್ಟಿಲ್ಲ, ಇದ್ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನಾದ್ರು ಸ್ವಲ್ಪ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಅದರ ಪರಿಣಾಮ ನಾವು 26ನೇ ತಾರೀಕು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಬಂಧುಗಳೇ, ಈ ದೇಶಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು 4 ಬಾರಿ ಮುಖ್ಯಮಂತ್ರಿಗಳಾಗಿ, 2 ಬಾರಿ ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ದಿನಾನೂ ರಜೆ ಆಗದೆ ಈ ದೇಶದ ಡೆವಲಪ್ಮೆಂಟ್ಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಷ್ಟ ಬೀಳ್ತಾ ಇರ್ತಕ್ಕಂಥ ನಾಯಕರನ್ನ ನಾವು ಪ್ರಧಾನಮಂತ್ರಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅವ್ರನ್ನ ಉಳಿಸ್ಕೋಬೇಕು ಬೇಡ, ನಾವು ಸಂವಿಧಾನದಲ್ಲಿ ನಾನಿರ್ತಕ್ಕಂಥ ಲೀಡರ್ಗಳು ಉಳಿಸ್ಕೋಬೇಕು ಬೇಡ. ಉಳಿಸ್ಕೋಬೇಕಂದ್ರೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಪಂಚಾಯತ್ಗಳಲ್ಲಿ, ಜಿಲ್ಲಾ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಲೀಡರ್ಗಳು ನಾವು ಲೀಡ್ ಕೊಟ್ಟಾಗ ನಾವು ಅವ್ರನ್ನ ಇಲ್ಲಿರ್ತಕ್ಕಂಥ